ಪ್ರಿಯ ವೀಕ್ಷಕರೇ, ಬೇರೆ ಜಿಲ್ಲೆಗಳಲ್ಲಿ ಕೇಳಿ ಬರ್ತಾ ಇದ್ದ ಬಾಂಬ್ ಬೆದರಿಕೆ ಇಂದು ಶಿವಮೊಗ್ಗ ಕೋರ್ಟ್ಗೂ ಬಂದಿದ್ದು ಇದು ಆತಂಕ ತರಿಸಿದೆ. ನಿನ್ನೆ ತಡರಾತ್ರಿ 1:37 ಸುಮಾರಿಗೆ ಬಂದಿರುವ ಇಮೇಲ್ನಿಂದ ಶಿವಮೊಗ್ಗ ಕೋರ್ಟ್ನಲ್ಲಿಂದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಜಯನಗರ ಪೊಲೀಸ್ ಠಾಣಾ ಪೊಲೀಸರು ಕೋರ್ಟ್ ಆವರಣದಲ್ಲಿ ತಪಾಸಣೆ ನಡೆಸಿದರು. ಬೆದರಿಕೆ ಸಂದೇಶ ಇರುವ ಇಮೇಲ್ ಒಂದು ಶಿವಮೊಗ್ಗದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಕೃತ ಇಮೇಲ್ ವಿಳಾಸಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಲಾಯಿತು. ಶ್ವಾನದಳ ಮತ್ತು ಬಾಂಬ್ ನಿಗ್ರಹ ತಂಡ ತಕ್ಷಣವೇ ಸ್ಥಳಕ್ಕಾಗಮಿಸಿ ಕಾರ್ಯಪ್ರವೃತ್ತರಾಗಿದ್ದರು. ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲಾ ಕೋರ್ಟ್ ಕಾಂಪ್ಲೆಕ್ಸ್ ಆವರಣಕ್ಕೆ ಮಾನ್ಯ ಪ್ರಧಾನ DJ ಸಾಹೇಬ್ರ ಒಂದು ಇಮೇಲ್ ಐಡಿಗೆ ಈ ಒಂದು ಆವರಣವನ್ನು ನಾವು ಬಾಂಬ್ ಮುಖಾಂತರ ಉಡಾಯಿಸ್ತೀವಿ ಅಂತ ಒಂದು ಮೇಲ್ ಬಂದಿದೆ. ಈ ಮೇಲು ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 1:37ಕ್ಕೆ ಬಂದು ಇಲ್ಲಿ ಡೆಲಿವರ್ ಆಗಿದೆ. ಇದನ್ನು ನಾವು ತಿಳಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ASC ಟೀಮು ಮತ್ತು ನಮ್ಮ ಎಲ್ಲ ಆಫೀಸರ್ಸು ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಬಿಟ್ಟು DFMD ಮತ್ತು HHMD ಎರಡನ್ನೂ ಇನ್ಸ್ಟಾಲ್ ಮಾಡಿಸಿ ನಮ್ಮ ಡಾಗ್ ಸ್ಕ್ವಾಡನ್ನು ಕರೆಸಿ ಪ್ರತಿಯೊಂದು ರೂಮನ್ನು ಇಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದವಾದ ವಸ್ತು ಸಿಕ್ಕಿಲ್ಲ. ಎಲ್ಲವೂ ನಾರ್ಮಲ್ ಆಗೇ ಇದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಜಯನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದು ಒಂದು ಹುಸಿ ಬಾಂಬ್ ಪ್ರಕರಣವಾಗಿದ್ದು ಇದರಲ್ಲಿ ಯಾರು ಬಂದಿದ್ದಾರೆ, ಏನಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಇದರ ಬಗ್ಗೆ ನಮ್ಮ ತನಿಖೆಯಲ್ಲಿ ನಾವು ಹೆಚ್ಚಿನ ವಿಚಾರವನ್ನು ಕಂಡ್ಕೊತೀವಿ. ನಾವು ಪ್ರೈಮ ಫೇಸಿಯಲ್ಲಿ ನಾವು ಇದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಯಾವುದೋ ಒಂದು ಕೇಸ್ ರಿಲೇಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಹುಸಿ ಬಾಂಬ್ ಒಂದು ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ. ಆ್ಯಸ್ ಆಫ್ ನೌ ನಮಗೆ ಆ ಥರ ಏನು ಕಂಡು ಬಂದಿಲ್ಲ. ಆದರೂ ಕೂಡ ನಾವು ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮು, ನಮ್ಮ ಬಾಂಬ್ ಸ್ಕ್ವಾಡ್ ಟೀಮು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಟೀಮ್ ಎಲ್ಲವನ್ನು ನಾವು ಇಲ್ಲೇ ನೆರೆತಿದ್ದೀವಿ. ಎಲ್ಲ ಪ್ರತಿಯೊಂದು ಕೊಠಡಿಯನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತನಕ ನಮಗೆ ಇದು ಹುಸಿ ಪ್ರಕರಣ ಅಂತಲೇ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ನಿನ್ನೆ ರಾತ್ರಿ 1:37ಕ್ಕೆ ಬಂದಿದೆ. ಅದರಲ್ಲಿ ಇಮೇಲಲ್ಲಿ ಅವರು ವಿಸ್ತಾರವಾಗಿ ಒಂದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಅವ್ರ ಮೇಲೆ ಒಂದು ಕೇಸ್ ಆಗಿದೆ, ಆ ಕೇಸಲ್ಲಿ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿ ಆ ಒಂದು ನಿಟ್ಟಿನಲ್ಲೇ ಫಸ್ಟ್ ಲೈನಲ್ಲಿ ಈ ಬಾಂಬ್ದು ಒಂದು ಬೆದರಿಕೆಯನ್ನು ಮೆನ್ಷನ್ ಮಾಡಿ ನಂತರ ಓಪನ್ ಮಾಡಿದಾಗ ನಿಮಗೆ ಡೀಟೇಲ್ಸು ಇದ್ರ ಬಗ್ಗೆ ಸಿಗುತ್ತೆ. ಈ ಕೇಸ್ ಬಗ್ಗೆ ಕೂಡ ನಾವು ಇವಾಗ ಯಾವುದೇ ಮಾಹಿತಿ ನಮ್ಮಲ್ಲಿ ಇಲ್ಲ. ಅದನ್ನು ನಾವು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ತಮಿಳುನಾಡಲ್ಲಿ ಚೆನ್ನೈಗೆ ಬರುತ್ತೆ, ಅದು ಅಲ್ಲಿ ಅವ್ರಿಗೆ ನಾವು ಮಾತಾಡಿಕೊಂಡು ಅವ್ರ ಜೊತೆ ನಾವು ಕಮ್ಯುನಿಕೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇನ್ವೆಸ್ಟಿಗೇಷನ್ ಟೈಮಲ್ಲಿ ತೊಗೊತೀವಿ. ಮುಂಜಾಗ್ರತಾ ಕ್ರಮವಾಗಿ ಆಲ್ರೆಡಿ ನಾವು ನಮ್ಮ DFMD HHMDಗಳನ್ನ ಹಾಕಿದ್ದೀವಿ. ಪ್ರತಿಯೊಂದು ಎಂಟ್ರಿಯಲ್ಲೂ ನಮ್ಮ ಸಿಬ್ಬಂದಿಯವರು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಅದಲ್ಲದೇ ನಮ್ಮ ASC ಟೀಮು ಇಲ್ಲೇ ಕರೆಂಟ್ಲಿ ಪ್ರತಿಯೊಂದು ರೂಮ್ನ ಚೆಕ್ ಮಾಡ್ತಾ ಇದೆ. ನಮ್ಮ ಡಾಗ್ ಸ್ಕ್ವಾಡ್ನು ಚೆಕ್ ಮಾಡ್ತಾ ಇದೆ. ಇಲ್ಲಿದಲ್ಲ ಅದು, ಆ ಕೇಸು ಈ ಒಂದು ಆವರಣದಲ್ಲ ಅದು. ಇದು ಚೆನ್ನೈಯಲ್ಲಿರೋಂತಹ ಕೇಸು. ಅದರ ಬಗ್ಗೆ ನಮೂದನೆ ಮಾಡಿ ಇಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ. ಸರ್ ಇಲ್ಲ, ಬ್ಲಾಸ್ಟಿಂಗ್ ಟೈಮಿಂಗ್ಸು ಏನು ಮೆನ್ಷನ್ 2:15 ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಮಧ್ಯಾಹ್ನ 2:15 ಅಂತ ಅದನ್ನು ಮೆನ್ಷನ್ ಮಾಡಿಲ್ಲ. ಅವರು 2:30ಗೆ ಅದು ಗ್ಯಾಸ್ ಸಿಲಿಂಡ್ರನ್ನು ಬಳಸಿ ಮಾಡಿದ್ದಾರೆ ಅಂತ, ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅದರ ಇಲ್ಲ, ಅದನ್ನು ಇವಾಗ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಅದನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತೀವಿ. ಸೊ 2:15ಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ನಮ್ಮ ASC ಟೀಮ್ ಪ್ರತಿಯೊಂದು ಜಾಗವನ್ನು ಇವಾಗ ನಾವು ಚೆಕ್ ಮಾಡಿಕೊಂಡು ಎಲ್ಲ ಓಕೆ ಕ್ಲಿಯರೆನ್ಸ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಾವು
ಇಲ್ಲ ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ನಾವು ಅದನ್ನು ನೋಡಬೇಕಾಗತ್ತೆ. ಇದೇ ರೀತಿ ಬೇರೆ ಜಾಗಗಳಿಗೂ ಬಂದಿದೆ ಅಂತ ಒಂದು ಮಾಹಿತಿ ಇದೆ. ಹುಬ್ಳಿ ಆಗಿರ್ಬೋದು, ಮತ್ತು ಉಡುಪಿ ಆಗಿರ್ಬೋದು, ಮತ್ತು ಕೋಲಾರ ಆಗಿರ್ಬೋದು, ಎಲ್ಲ ಕಡೆಗೂ ಬಂದಿದೆ ಅಂತ ಒಂದು ಮಾಹಿತಿ ಇದೆ. ಹಾಗೆ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇಲ್ಲ ಕೋರ್ಟ್ ಕಲಾಪ ನಡೀತಾನೆ ಇದೆ, ಯಾವುದು ಏನು ಬಂದಾಗಿಲ್ಲ. ನಾವು ಕಂಟಿನ್ಯೂ ಇರುತ್ತೆ, ಸಂಜೆವರೆಗೂ ಇರುತ್ತೆ. ನಾವು ಎಲ್ಲವೂ ಇಲ್ಲಿ ಎಲ್ಲ ಕಡೆ ಚೆಕ್ ಮಾಡಿಕೊಂಡು ನಾವು ಇನ್ನು ಮತ್ತೊಮ್ಮೆ ಬೇರೆ ನಮ್ಮ ಟೀಮ್ಸ್ಗಳ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಕಂಟಿನ್ಯೂಯಸ್ ಇದು ಕೋರ್ಟ್ ಮುಗಿಯೋ ತನಕ ನಾವು ಚೆಕ್ಕಿಂಗನ್ನು ನಾವು ಜಾರಿಯಲ್ಲಿ ಇಡಿಸ್ತೀವಿ. ವೀಕ್ಷಕರೇ, ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಲಯದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ತಪಾಸಣೆ ಕೈಗೊಳ್ಳಲಾಯಿತು. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದೊಂದಿಗೆ ಪೊಲೀಸರು ನ್ಯಾಯಾಲಯದ ಕಟ್ಟಡ, ಆವರಣ ಹಾಗೂ ಅಲ್ಲಿರುವ ವಾಹನಗಳ ಪ್ರತಿಯೊಂದು ಮೂಲೆಯನ್ನು ತಪಾಸಣೆ ನಡೆಸಿದರು. ಒಂದು 2 ತಿಂಗಳಿಂದ ಈ ಥರ ಜಡ್ಜಸ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಈಗ ಒಂದು 2 ತಿಂಗಳಿಂದ ಕೂಡ ಪ್ರತಿಯೊಬ್ಬ ನಮ್ಮ ರಾಜ್ಯದಲ್ಲಿನ ಪ್ರತಿಯೊಬ್ಬ ಜಿಲ್ಲಾ ನ್ಯಾಯಾಧೀಶರ ಫೋಟೋಗಳನ್ನು ತಗೊಂಡು ಎಲ್ಲಿಂದ ನೈಜೀರಿಯಾ ಈ ಥರ ವಿದೇಶಗಳಿಂದ ಅವರ ಫೇಕ್ ನಂಬರನ್ನು ಉಪಯೋಗಿಸಿ ನಮ್ಮ ಫೋಟೋವನ್ನು ಹಾಕಿ ಈ ಥರ ರಿಕ್ವೆಸ್ಟ್ ಕಳಿಸೋದು. ಯಾರಿಗೆ? ವಕೀಲರಿಗೆ ಅಥವಾ ನಮ್ಮ ಕಚೇರಿ ಅಧಿಕಾರಿಗಳಿಗೆ, ನಮ್ಮ ಸ್ಟಾಫ್ಗೆ. ಏನಂತ, ನನಗೆ ನಂದು ಬ್ಯಾಂಕಿಂದು ಸ್ವಲ್ಪ ಸಮಸ್ಯೆ ಆಗಿದೆ, ತಕ್ಷಣಕ್ಕೆ ನಾನು ಬ್ಯಾಂಕಿಗೆ ಸ್ಪಂದಿಸೋಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ದಯವಿಟ್ಟು ನನಗೆ ಒಂದು 50,000 ರೂಪಾಯಿ ಅಷ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸೋದು. ಸೊ ನಮ್ಮ ಫೋಟೋ ನೋಡಿದ ತಕ್ಷಣ ಯಾರಾದರೂ ಪಾಪ ಇವತ್ತು ಸಾಹೇಬ್ರಿಗೇನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಕಳಿಸ್ತಾರೆ ಅನ್ನೋ ಭ್ರಮೆ ಅವ್ರದ್ದು ಅಷ್ಟೇ. 50,000 ರೂಪಾಯಿ ಯಾರೂ ಅಲ್ಲ. ಈ ಥರದ್ದು ನಾನು ಇದೇ ಅಲ್ಲ, ಎಲ್ಲ ಹಾಸನ ಫಸ್ಟ್ ಸ್ಟಾರ್ಟೆಡ್ ಫ್ರಮ್ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶರಿಗೆ ಫಸ್ಟ್ ಆ ಥರ ಆಯಿತು. ಆಮೇಲೆ ಹಾಸನ, ಆಮೇಲೆ ಗದಗ, ಆಮೇಲೆ ಈ ಥರ ಕೋಲಾರ, ಎಲ್ಲ ಜಿಲ್ಲೆಗಳದ್ದು ಆಯಿತು. ಅದಾಗಿದ್ದು ಇದು ಫಸ್ಟ್ ಇನ್ಸಿಡೆಂಟ್ ಆಫ್ ದಿಸ್ ಟೈಪ್ ಹ್ಯಾಪನ್ಡ್ ಅಟ್ ಕೋಲಾರ್ 1 ವೀಕ್ ಬ್ಯಾಕ್. ಸೇಮ್ ಅಲ್ಲೂ ಕೂಡ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಜೆರಾಕ್ಸ್ ಬಂತ, ಅದು ಕಾಪಿ ಜೆರಾಕ್ಸ್ ಅದನ್ನೇ ಇಲ್ಲಿಗೂ ಪೋಸ್ಟ್ ಮಾಡಿದ್ದಾರೆ. ಸುಮ್ಮನೆ ಕಸಬ್ದು 2 ಸ್ಟೋರಿ ಹೇಳ್ತಾರೆ, ಆಮೇಲೆ DVK ಗೌರ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಈ ಥರ ಅವರು ಇದು ಉದ್ದೇಶ ಏನು, ಅದು ಏನು ಸ್ಪಷ್ಟತೆ ಏನು ಕಾಣ್ತಾ ಇಲ್ಲ ಅವ್ರಿಗೆ. ಅಂದರೆ ಅವ್ರದ್ದು ಯಾವುದೋ ಒಂದು ಪ್ರಕರಣದಲ್ಲಿ, ಪೊಲೀಸ್ ಪ್ರಕರಣದಲ್ಲಿ ಒಂದು ಮರ್ಡರ್ ಆಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲೇ ಕೆಲವು ಅದಾಗಿತ್ತು, ಅದ್ರ ಬಗ್ಗೆ ಏನೋ ಅದನ್ನೆಲ್ಲ ಪ್ರಸ್ತಾಪ ಮಾಡಿ ಒಂದು ತಮಿಳ್ನಾಡಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಬಗ್ಗೆ ಈ ಥರ ಅವ್ರ ಮೇಲೆ ಕ್ರಮ ತಗೋಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬಂದಿದೆ. ಅದಕ್ಕೆ ಈಗ ನಮ್ಮ ಕಡೆಯಿಂದನೂ ಒಂದು FIR ಕಂಪ್ಲೇಂಟ್ ಕೊಟ್ಟಿದ್ದೀವಿ SP ಅವ್ರಿಗೂ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ್ದೀವಿ. ಅದೇ ಇದು ಈಗ ಕೋಲಾರದಲ್ಲಾಯಿತು, 3 ಡೇಸ್ ಬ್ಯಾಕ್ ಧಾರವಾಡದಲ್ಲಾಯಿತು, ಸೇಮ್ ಲೆಟರೇ ಇಲ್ಲಿಗೆ ಬಂದಿದೆ, ಶಿವಮೊಗ್ಗಕ್ಕೂ ಬಂದಿದೆ. ಕೊಡ್ತೀನಿ, ಕಾಪಿನೇ ಕೊಡ್ತೀನಿ. ಇಷ್ಟೇ, ಆ ಕಸಬ್ ವಿಚಾರಣೆಯನ್ನು ಅಷ್ಟೆಲ್ಲ ಮಾಡಿದ್ರಿ. ಆದರೆ ಕೆಲವು ವ್ಯಕ್ತಿಗಳನ್ನ ತಮಿಳುನಾಡು ಪೊಲೀಸ್ ಠಾಣೆಯಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ, ಸಾಕ್ಷಿ ವಿಚಾರಣೆ ಇಲ್ಲದೆ, ಕೇಸ್ ಹಾಕದೆ ಸಾಯಿಸ್ಬಿಟ್ರಿ. ಇಷ್ಟೇ. ಆಗ್ತಾನೆ. ಅದೇ ಅದನ್ನು ಹೇಳಿದೆ ನಾನು SP ಅವ್ರಿಗೆ. ನೋಡಿ ಈ ಥರ ಏನೋ ಅಂದರೆ ಪರ್ಟಿಕ್ಯುಲರ್ಲಿ ಒಂದು 2 ಮಂತ್ಸಿಂದ ದೇ ಆರ್ ಟಾರ್ಗೆಟಿಂಗ್ ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ಉದಯನಿಧಿ ಸ್ಟಾಲಿನ್ ಅವರನ್ನು ಬೆಂಬಲಿಸಲು ಚೆನ್ನೈ ಪತ್ರಕರ್ತರಿಗೆ ಅಪ್ರಾಪ್ತ ಹುಡುಗಿಯರನ್ನು ಸರಬರಾಜು ಮಾಡಲಾಗಿತ್ತು. ಅವರ ವಿರುದ್ಧ ಯಾವುದೇ FIR ದಾಖಲಾಗಿಲ್ಲ. ತುಕ್ಕು ಹಿಡಿದ ಮೊಳೆಗಳನ್ನು ಜೋಡಿಸಲಾದ 5 ಮಿನಿ ಗ್ಯಾಸ್ ಸಿಲಿಂಡರ್ ಬಾಂಬ್ಗಳು ಮಧ್ಯಾಹ್ನ 2:30ಕ್ಕೆ ನಿಮ್ಮ ನ್ಯಾಯಾಲಯದಲ್ಲಿ ಸ್ಫೋಟಗೊಳ್ಳುತ್ತವೆ. ಈ ಥರ. ಇನ್ನು ಈ ಇಮೇಲ್ನಲ್ಲಿ ತಮಿಳುನಾಡಿನ ವಿವಿಯ 2 ಮಹಿಳಾ ಪ್ರೊಫೆಸರ್ಗಳಿಂದ ಉದಯನಿಧಿ ಸ್ಟಾಲಿನ್ ಅವರುಗಳನ್ನು ಬೆಂಬಲಿಸಲು ಅಪ್ರಾಪ್ತ ಬಾಲಕಿಯರನ್ನು ಸರಬರಾಜು ಮಾಡಲಾಗಿದೆ ಎಂಬ ಅಂಶವನ್ನು ಉಲ್ಲೇಖಿಸಿ, ಇಂಥವರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ, ಇವರ ವಿರುದ್ಧ ಯಾವುದೇ FIR ಕೂಡ ದಾಖಲಾಗಿಲ್ಲ ಎಂದು ದೂರಲಾಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನ್ಯಾಯಾಲಯವನ್ನು ತುಕ್ಕು ಹಿಡಿದ ಮೊಳೆಗಳನ್ನು ಜೋಡಿಸಲಾದ 5 ಮಿನಿ ಸಿಲಿಂಡರ್ ಬಾಂಬ್ಗಳನ್ನು ಇಂದು ಮಧ್ಯಾಹ್ನ 2:30ಕ್ಕೆ ಸ್ಫೋಟಗೊಳಿಸುತ್ತೇವೆ ಎಂದು ಇಮೇಲ್ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ.